ಇನ್ನು ಮೆಟ್ರೋ ದರ ಏರಿಕೆ ತಡೆದಿದ್ದು ನಾವು ಅನ್ನುವಂಥ ಒಂದು ಹೇಳಿಕೆ ಏನಿದೆಯಲ್ಲ, ಸೊ ಈಗಾಗಲೇ ಈ ಕ್ರೆಡಿಟ್ ಫೈಟ್ ನಡೀತಾ ಇರುವಂತಹ ಒಂದು ಬೆನ್ನಲ್ಲೇ ಡಿಸಿಎಂ ಡಿಕೆ ಹೇಳಿಕೆಗೆ ಸಂಸದ ತೇಜಸ್ವಿ ಸೂರ್ಯ ಇವತ್ತು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು 48 ಗಂಟೆ ಮುಂಚೆ ಹೇಳಿದ್ರೆ ಡಿಕೆ ಆಗ್ಲೇ ಹೇಳಬೇಕಿತ್ತು, ಕೇಂದ್ರ ತಡೆ ನೀಡಿದ ಬಳಿಕ ನಾನು ಹೇಳಿ ಮಾಡಿಸಿದ್ದು ಅಂತ ಹೇಳ್ತಾ ಇದ್ದಾರೆ ಅನ್ನೋದು ತೇಜಸ್ವಿ ಸೂರ್ಯ ಅವರ ಮಾತು. ಸೊ ಹಾಗಾದ್ರೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ರು ಈ ದರ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದಕ್ಕೆ ತೇಜಸ್ವಿ ಸೂರ್ಯ ಅವರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಿದ್ರೆ? ಇಫ್ ಅಟ್ ಆಲ್ ಏನಾದ್ರು ಹೋಲ್ಡ್ ಮಾಡೋಂಥ ಡಿಸಿಷನ್ ಇವತ್ತು ತೆಗೆದುಕೊಂಡಿದ್ರೆ ಕರ್ನಾಟಕ ಸರ್ಕಾರ, ನಮ್ಮ ಸರ್ಕಾರ, ನಿಮ್ಮ ಸರ್ಕಾರ ಈ ಡಿಸಿಷನ್ ತಗೊಂಡಿದೆ. ನಾಟ್ ಆನ್ ಬೇಸ್ಡ್ ಆಫ್ ಎನಿ ಪೊಲಿಟಿಕಲ್ ಪ್ರೆಷರ್ ಆರ್ ಸೆಂಟ್ರಲ್ ಗವರ್ಮೆಂಟ್ ಡಸಂಟ್ ಹ್ಯಾವ್ ಎನಿ ಪವರ್ಸ್ ಟು ಇಂಟರ್ಫಿಯರ್ ವಿತ್ ದಿಸ್ ಆರ್ ಗಿವ್ ಡೈರೆಕ್ಷನ್ ಟು ಮೀ ಆನ್ ದಿಸ್ ರಿಗಾರ್ಡ್. ನಾನು 3 ದಿವಸದ ಹಿಂದೆ ನೀವುಗಳೆಲ್ಲರೂ ದೆಹಲಿಯಲ್ಲಿ ಪ್ರೆಸ್ ಕಾನ್ಫರೆನ್ಸ್ನಲ್ಲಿದ್ದಿರಿ. ಅವತ್ತೇ ನಾನು ಹೇಳಿದ್ದೆ, ಈ ಮೆಟ್ರೋ ದರ ಏರಿಕೆಯನ್ನು ನಾನು ನಿಲ್ಲಿಸ್ತೀವಿ, ಇದಕ್ಕೆ ಈ ಇಶ್ಯೂನ ಲಾಜಿಕಲ್ ಕನ್ಕ್ಲೂಷನಿಗೆ ನಾನು ತಗೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ಬೆಂಗಳೂರಿಗೆ ಹೋಗಾದ ಮೇಲೂ ಕೂಡ ನಿರಂತರವಾಗಿ ಇದ್ರ ಮೇಲೆ ಹೋರಾಟ ಮಾಡ್ತು. ಕೇಂದ್ರ ಸರ್ಕಾರದಲ್ಲಿ ಮನೋಹರ್ ಖಟ್ಟರ್ ಅವರನ್ನು ಮಾತನಾಡಿಸ್ತು, ಉನ್ನತ ಅಧಿಕಾರಿಗಳ ಜೊತೆಗೆ ಮಾತನಾಡಿಸ್ತು, ವಾಸ್ತವ ಏನು ಅಂತ ತಿಳಿಸ್ತು. ಸೋಮವಾರ ಈ ಏರಿಕೆ ಆಗುವಂಥ 48 ಗಂಟೆಗಳ ಮುಂಚೆನೇ, 2 ದಿನದ ಮುಂಚೆನೇ ನಾನು ಈ ಏರಿಕೆ ಆಗೋದಿಲ್ಲ, ಇದನ್ನು ತಡೆ ಹಿಡಿತೀವಿ ನಾವು ಅನ್ನೋದನ್ನು ನಾನು ಅವತ್ತೇ ತಿಳಿಸಿದ್ದೆ. ಅದರಂತೆ ನಾವು ಮಾಡಿದ್ದೀವಿ. ನಾನು ಬೇರೆ ರಾಜಕಾರಣಿಗಳ ಥರ ಅಲ್ಲ ಅನ್ನೋದು ಜನ ಗೊತ್ತಾಗಿದೆ. ನಾ ಹೇಳೋದನ್ನು